ಹಲೋ ಟೀಮ್ ಮೆಂಬರ್ಸ್, ಎಲ್ಲರಿಗೂ ನಮಸ್ಕಾರ. ನೋಟಿಸ್ ಬೋರ್ಡ್ ಅನೌನ್ಸ್ಮೆಂಟ್ ನಾನು ಹೇಳ್ತಾ ಬರ್ತೀನಿ ನೋಡಿ. ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಯಾರಿಗೆಲ್ಲ ಇಷ್ಟ ಇದೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಯಾರು ಕಂಟಿನ್ಯೂ ಮಾಡ್ತಿರೋ ಮಾಡ್ಬೋದು, ಕಂಟಿನ್ಯೂ ಮಾಡದೇ ಇರೋರು ಆಚೆ ಹೋಗ್ಬೋದು ಅಂತಲೇ ಡೈರೆಕ್ಟಾಗಿ ಹೇಳಿದ್ದಾರೆ ಟೀಮ್ ಮೆಂಬರ್ಸ್. ಸೊ ಒಂದೊಂದಾಗಿ ನಾನು ಹೇಳ್ಕೊಂಬರ್ತೀನಿ. ಅದಕ್ಕೆ ಮುಂಚೆ ಸ್ವಲ್ಪ ಮಾತಾಡಬೇಕು. ಒಂದು 3 ಪಾಯಿಂಟ್ಸ್ ಹೇಳಿದ್ದಾರೆ. ಸೊ ಅಕ್ಸೆಪ್ಟ್ ಆಪ್ಷನ್ಸ್ ಯಾರೆಲ್ಲ ಕ್ಲಿಕ್ ಮಾಡ್ತಾರೋ, ಅಕ್ಸೆಪ್ಟ್ ಆಪ್ಷನ್ಸು ಇಮಿಡಿಯೇಟ್ ಬರೋದಿಲ್ಲ, ಎನೇಬಲ್ ಆಗೋಲ್ಲ. ನೀವು ಆ 14 ಪಾಯಿಂಟ್ಸ್ ಒಂದು ಕೊಟ್ಟಿದ್ದಾರೆ, ಅದನ್ನೆಲ್ಲನೂ ಓದ್ಬಿಟ್ಟು ಕ್ಲಿಯರಾಗಿ ಕ್ಲಿಕ್ ಮಾಡಿದರೆ ಅಕ್ಸೆಪ್ಟ್ ಆಪ್ಷನ್ಸ್ ಓಪನ್ ಆಗುತ್ತೆ. ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದು ಯಾರೆಲ್ಲ ಕಂಟಿನ್ಯೂ ಮಾಡ್ತಿರೋರು. ಸೊ ಯಾರೆಲ್ಲ ಕಂಟಿನ್ಯೂ ಮಾಡೋರು ಅವರೆಲ್ಲ ಇಮಿಡಿಯೇಟಾಗಿ ರಿಜೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಬೋದು. ಯಾವುದು ಆಪ್ಷನ್ಸ್ನ ನೀವು ಟೈಪ್ ಮಾಡೋಂಗಿಲ್ಲ, ಅದು ಕ್ಲಿಕ್ ಮಾಡೋಂಗಿಲ್ಲ, ನೀವು ರಿಜೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಆಚೆ ಹೋಗ್ಬೋದು. ಸೊ ಇನ್ನೊಂದು, ತುಂಬ ಜನ SBOದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದಾರೆ, SBO ಬಂದು ನಮ್ಮ ದುಡ್ಡೆಲ್ಲ ತೊಗೊಂಡು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಸೊ ಶೇರ್ ಮಾರ್ಕೆಟಲ್ಲಿ ಅವರು ದುಡಿತಾ ಇದ್ದಾರೆ ಅಂತ ತುಂಬ ಜನ ಅದನ್ನು ಯೋಚನೆ ಮಾಡ್ತಾಯಿದ್ದೀರಾ. ಬಟ್ ಅವರು ಹೇಳಿದ್ದಾರೆ ಆನ್ಸರು. ಆ ಶೇರ್ ಮಾರ್ಕೆಟ್ ಅನ್ನೋದು ನಮಗೆ ಗೊತ್ತು, ಅದರಲ್ಲಿ ಎಷ್ಟು ಜನ ಲಾಸಲ್ಲಿ ಹೋಗಿದ್ದಾರೆ ಅಂತಲೂ ನನಗೆ ಗೊತ್ತು. ಸೊ ನೀವು ಯಾರು ಆ ಥರ ಎಲ್ಲ ಥಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ದುಡ್ಡು ನಿಮಗೆ ಕೊಡಬೇಕಂತಲೇ ನಾವು ಇಷ್ಟು ಪ್ರಯತ್ನ ಪಡ್ತಾಯಿದ್ದೀವಿ. ದಯವಿಟ್ಟು ಯಾರು ತಪ್ಪು ಮಾತಾಡೋಕ್ಕೆ ಹೋಗ್ಬೇಡಿ. ಆ ಟೀಮ್ ಮೆಂಬರ್ಸ್ ಆ 14 ಪಾಯಿಂಟ್ಸ್ ಹೆಂಗೆ ಮಾಡಬೇಕಂತನ್ನೋದು, ಆಕ್ಸೆಪ್ಟ್ ಮಾಡಬೇಕನ್ನೋದು ನಾನು ಹೇಳ್ತೀನಿ ನೋಡಿ. ಇವಾಗ ನಾನು ಸ್ಕ್ರೀನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಸೊ ಫಸ್ಟ್ ನಾನು ಕ್ರೋಮಲ್ಲಿ ಇಕ್ಕಿದ್ದೀನಿ. ಸೊ ಫಸ್ಟ್ SBO ಪೋರ್ಟಲ್ ಲಾಗಿನ್ ಕೊಡಿ, ನನ್ನ ID ಆ್ಯಂಡ್ ಪಾಸ್ವರ್ಡ್. ಸೊ ಅಕ್ಸೆಪ್ಟ್ ಮಾಡಿರೋದು 80,000 ಮೆಂಬರ್ಸ್ ಅಕ್ಸೆಪ್ಟ್ ಮಾಡಿದ್ದಾರೆ ಟೀಮ್ ಮೆಂಬರ್ಸ್. ನೋಡಿ, ನಾನು ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ಪಾಯಿಂಟು, ಬೇಸಿಕ್ ಇಂಟರ್ನೆಟ್ ನಾಲೆಜ್ ಬೇಕು ಅಂತ ಹೇಳಿದ್ದಾರೆ. ಬೇಸಿಕ್ ಇಂಟರ್ನೆಟ್ ನಾಲೆಜ್ ಆ್ಯಂಡ್ ಆ್ಯಂಡ್ರಾಯ್ಡ್ ಫೋನ್, ಸ್ಮಾರ್ಟ್ ಫೋನ್ ಇರಬೇಕು ಅವ್ರ ಹತ್ರ. ಈ ಕೆಲಸ ಮಾಡಬೇಕಂತಂದರೆ ಮೇಲ್ ರಿಸೀವ್ ಮಾಡಬೇಕು, ಬ್ರೌಸಿಂಗ್ ಆ್ಯಕ್ಟಿವಿಟೀಸ್ ಇರಬೇಕು, ಅದು ಬೇಸಿಕ್ ಇಂಟರ್ನೆಟ್ ನಾಲೆಜ್ ಗೊತ್ತಿರಬೇಕು. ನನಗೆ ಗೊತ್ತು, ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಸೆಕೆಂಡ್ ಒನ್, ನಾನು ಪೇ ಮಾಡಿದ್ದು ಕ್ಲೌಡ್ ಸ್ಟೋರೇಜ್ಗೆ ಮಾತ್ರ. ಸೊ ಯಾರು ನನಗೆ ಪ್ರೆಷರ್ ಕೊಡಲಿಲ್ಲ, ನೀವು ಪೇ ಮಾಡಲೇಬೇಕು, ನೀನು ಕೆಲಸ ಮಾಡಲೇಬೇಕು ಅನ್ನೋದಕ್ಕೆ ಯಾರು ನನಗೆ ತೊಂದರೆ ಕೊಡಲಿಲ್ಲ. ಸೊ ನಾನು ಪೇ ಮಾಡಿರೋ ಅಮೌಂಟು ಕ್ಲೌಡ್ ಸ್ಟೋರೇಜ್ಗೆ ನಾನು ಪೇ ಮಾಡಿದ್ದೀನಿ. ಸೊ SBOದಲ್ಲಿ ಒಂದು ಕೆಲಸ ಕೊಡ್ತೀನಂತಂದರು, ಅದು ಕ್ಲೌಡ್ ಸ್ಟೋರೇಜ್ ಮುಖಾಂತರ ಕೊಡ್ತೀನಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾನು ನನ್ನ ಓನ್ ಡಿಸಿಷನ್ನಲ್ಲಿ ನಾನು ಪೇ ಮಾಡ್ತೀನಿ, ನಾನು ಕ್ಲಿಕ್ ಮಾಡಿದ್ದೀನಿ ಅದನ್ನು. ದ ಥರ್ಡ್ ಒನ್ನು ಇಸ್, ನಾನು ಅಮೌಂಟ್ ಪೇ ಮಾಡಿದ್ದು ನನ್ನ ಡಿಸಿಷನ್ ಮಾತ್ರ. ಯಾರು ನನಗೆ ನೀನು ಮಾಡಲೇಬೇಕು ಡಿಸ್ಟರ್ಬ್ ನನಗೆ ಯಾರೂ ಮಾಡಲಿಲ್ಲ. ನನ್ನ ಡಿಸಿಷನ್, ಮೈ ಓನ್ ಡಿಸಿಷನ್ನಿಂದ ನಾನು ಅಮೌಂಟ್ ಪೇ ಮಾಡಿದ್ದೀನಿ SBOಗೆ ಅಂತ, ಅದನ್ನು ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ ಟೀಮ್ ಮೆಂಬರ್ಸ್. ಸೊ ಫೋರ್ತ್ ಪಾಯಿಂಟು, ಎಲ್ಲ SBO ಅಫಿಷಿಯಲ್ ಎಲ್ಲ ಫಾಲೋ ಮಾಡ್ತೀನಿ, ಟೆಲಿಗ್ರಾಮ್ ಚಾನೆಲ್, ಮೀಡಿಯಾ, ಸೊ ನೋಟಿಸ್ ಬೋರ್ಡ್ ಎಲ್ಲ ನಾನು ಫಾಲೋ ಮಾಡ್ತೀನಿ ಅಂತ ಅನ್ನೋರು ನಾನು ಫಾಲೋ ಮಾಡ್ತೀನಿ ಟೀಮ್ ಮೆಂಬರ್ಸ್. ಸೊ ಅದಕ್ಕೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಫಿಫ್ತ್ ಪಾಯಿಂಟ್, ಕ್ಲೌಡ್ ಸ್ಟೋರೇಜ್. ನಾನು ಕ್ಲೌಡ್ ಸ್ಟೋರೇಜ್ಗೆ ಈ ಅಮೌಂಟ್ ಕೊಟ್ಟಿದ್ದೀನಿ. ಇನ್ನೊಂದು, ನಾನು ಬಂದು ಓನರಲ್ಲ, ಶೇರ್ ಹೋಲ್ಡರು ಇಲ್ಲ, ಈ ಕಂಪನಿಗೆ ನಾನು ಓನರು ಇಲ್ಲ, ಶೇರ್ ಹೋಲ್ಡರು ಇಲ್ಲ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಟೀಮ್ ಮೆಂಬರ್ಸ್. ನಾನು ಈ ಕಂಪ್ನಿಗೆ ಸ್ಟಾಫು. ನಾನು ಕ್ಲೌಡ್ ಸ್ಟೋರೇಜ್ಗೆ ಅಮೌಂಟ್ ಕೊಟ್ಟಿದ್ದೀನಿ, ನಾನು ಅದರಲ್ಲಿ ಕೆಲಸ ಕೊಡ್ತೀನಿ ಅಂತ ಹೇಳಿದರೆ, ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ಅದನ್ನು ಕ್ಲಿಕ್ ಮಾಡ್ತೀನಿ. ಎಸ್, ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ, ಅದಕ್ಕೋಸ್ಕರ ನಾನು ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು, SBOದಲ್ಲಿ ಜಾಯ್ನ್ ಆದಮೇಲೆ ನಾಲೆಜ್ ಇರಬೇಕು, ಮೇನ್ ಕಮ್ಯುನಿಕೇಷನ್ ಅಂತಂದರೆ SBOದಲ್ಲಿ ಏನೆಲ್ಲ ಅನೌನ್ಸ್ಮೆಂಟ್ ಕೊಡ್ತಾರೋ ಅದನ್ನು ಕ್ಲಿಯರಾಗಿ ನಾವೇ ಫಾಲೋ ಮಾಡಬೇಕು. ನಾವು ಯಾರನ್ನು ಕೇಳಬಾರ್ದು. ನಾವು ಕೆಲಸ ಮಾಡೋಕ್ಕೆ ಬಂದಿರೋದು, ಕೆಲಸ ಮಾಡ್ತಾಯಿದ್ದೀವಿ, ಅದನ್ನು ಏನು ಅನೌನ್ಸ್ಮೆಂಟ್ ಬಂದ್ರೂ ನಾವು ಕ್ಲಿಯರಾಗಿ ಫಾಲೋ ಮಾಡ್ತೀರಿ. ಅದೇ ಇವಾಗ ಹೇಳಿದ್ದಾರೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಎಸ್, ನಾನು
ಫಾಲೋ ಮಾಡ್ತೀನಿ. ನಾನು ಫಾಲೋ ಮಾಡೋಕ್ಕೆ, ನಾನು ಕೆಲಸ ಮಾಡೋಕ್ಕೆ ಬಂದಿದ್ದೀನಿ ಎಸ್ ಬಿ ಒಗೆ, ನಾನು ಫಾಲೋ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಅದನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ಸೆವೆಂತ್ ಒನ್, ನೆಗೆಟಿವ್ ಆಗಿ ಯಾರು ಮಾತಾಡೋಕ್ಕೆ ಹೋಗಬಾರ್ದು. ನೆಗೆಟಿವ್ ಆಗಿ ಮಾತಾಡಿದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ರೇಸ್ ಆಗುತ್ತೆ ವಿತೌಟ್ ಎನಿ ಎವಿಡೆನ್ಸ್ ಇಲ್ಲದೇ ಮಾತಾಡೋಕ್ಕೆ ಹೋಗ್ಬೋದು. ಎಸ್ ಬಿ ಒ ಬಗ್ಗೆ ತಪ್ಪಾಗಿ ಮಾತಾಡೋರಿಗೆ ಖಂಡಿತವಾಗ್ಲೂ ಆ್ಯಕ್ಷನ್ ತಗೊಳ್ತಾರೆ, ಏನು ಲೀಗಲಾಗಿ ಆ್ಯಕ್ಷನ್ ತಗೊಳ್ತಾರೆ. ಸೊ ನೆಗೆಟಿವ್ ಆಗಿ ಏನೇ ಮಾತಾಡಬೇಕಂತಂದ್ರೂ ಎವಿಡೆನ್ಸ್ ಇರಬೇಕು. ಒಂದು ಎವಿಡೆನ್ಸ್ ಇದ್ದರೆ ಮಾತಾಡಿ, ಬೇಡ ಅಂತಲ್ಲ, ಮಾತಾಡಿ. ಎವಿಡೆನ್ಸ್ ಇಲ್ಲದೇ ಮಾತಾಡೋಕ್ಕೆ ಹೋಗಬೇಡಿ. ಸೊ ನಾನು ಆ ಥರ ಮಾತಾಡಲ್ಲ ಅಂತ ನಾನು ಕ್ಲಿಕ್ ಮಾಡಿದ್ದೀನಿ ಟೀಮ್ ಮೆಂಬರ್ಸ್. ಸೊ 8th ಪಾಯಿಂಟು, ಅಮೌಂಟ್ ರಿಲೇಟೆಡ್ ಆಗಿ ನಾನು ಕ್ವಶನ್ ಕೇಳೋದಿಲ್ಲ ಯಾರಿಗೂ. ನಾನು ಕಂಪ್ಲೀಟಾಗಿ ಅಮೌಂಟ್ ರಿಲೇಟೆಡು ನಾನು ಕ್ವಶನ್ ಕೇಳಲ್ಲ. ನಾನು ಇವಾಗ ರಿಜೆಕ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿರೋರಿಗೆ ಅವ್ರಿಗೆ ಹೇಳ್ತಿರೋದು, ಇಲ್ಲ ಕಂಟಿನ್ಯೂ ಮಾಡೋರಿಗೂ ಹೇಳ್ತಿದ್ದೀವಿ. ಅಮೌಂಟು ರಿಲೇಟೆಡ್ ಮಾತಾಡೋಲ್ಲ. ನಾನು ನನ್ನ ಮೈ ಓನ್ಸಾಗಿ ನಾನು ಇನ್ವೆಸ್ಟ್ ಮಾಡಿರೋದು. ಇನ್ವೆಸ್ಟ್ ಮೀನ್ಸ್ ನಾನು ಒಂದು ಜಾಬ್ಗೆ ದುಡ್ಡು ಕೊಟ್ಟಿದ್ದೀನಿ, ಕ್ಲೌಡ್ ಸ್ಟೋರೇಜ್ಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಅನ್ನೋರು. ಇನ್ನೊಂದು, ನೀವು ಏನಾರ ಪ್ರಾಬ್ಲಮ್ ಇದ್ದರೆ sbotvm@gmail.com ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಟೀಮ್ ಮೆಂಬರ್ಸ್. sbotvm@gmail.com ಇದಕ್ಕೆ ನೀವು ಮೇಲ್ ಮಾಡ್ಬೋದು. ವಿತಿನ್ 3 ವರ್ಕಿಂಗ್ ಡೇಸು ನಿಮಗೆ ಮೇಲ್ ರಿಟರ್ನ್ ಕಳಿಸ್ತಾರೆ. ಏನೇ ಪ್ರಾಬ್ಲಮ್ ಬಂದ್ರೂ ಕಳಿಸ್ತಾರೆ. ಅದನ್ನು ಕ್ಲಿಯರಾಗಿ ಮೆನ್ಷನ್ ನಾನು ಓಕೆ ಅಂತ ಕೊಟ್ಟಿದ್ದೀನಿ. ಸೊ 9th ಪಾಯಿಂಟು, ಆಫ್ಟರ್ ವರ್ಕ್ ಸ್ಟಾರ್ಟ್ ಆದಮೇಲೆ ಅನೌನ್ಸ್ಮೆಂಟ್ಸು ಎಲ್ಲರೂ ಫಾಲೋ ಮಾಡಲೇಬೇಕು. ಏನೇ ಅನೌನ್ಸ್ಮೆಂಟ್ ಆಫ್ಟರ್ ವರ್ಕ್ ಸ್ಟಾರ್ಟೆಡ್ ಎಸ್ ಬಿ ಒ ವಿಲ್ ಅನೌನ್ಸ್ ವಿತ್ ವರ್ಕ್. ಏನು ವರ್ಕ್ ಅಂತ ಎಸ್ ಬಿ ಅವರು ಅನೌನ್ಸ್ ಮಾಡ್ತಾರೆ. ಆ ಎಸ್ ಬಿ ಅವರು ಅನೌನ್ಸ್ ಮಾಡೋದನ್ನು ನಾವು ವರ್ಕ್ ಮಾಡಬೇಕು ಟೀಮ್ ಮೆಂಬರ್ಸ್. ಲೈಕ್ ಎಕ್ಸಾಂಪಲ್ ಬಂದು ಒಂದು ಇದು ನಾನು ಲಾಸ್ಟಾಗಿ ಆರ್ಟಿಕಲ್ ರೀಡಿಂಗ್ ಅಂತ ಕೊಟ್ಟಿದ್ದು, ಅದನ್ನು ನಾವು ಓದಿ ಅದನ್ನು ಸಬ್ಮಿಟ್ ಮಾಡಿ ಅಂತಂದರು. ಅದನ್ನು ಸಬ್ಮಿಟ್ ಮಾಡಿದ್ವಿ. ಅದಕ್ಕೆ ಕಮೆಂಟ್ ಹೇಳಿ ಅಂತಂದರು. ಕಮೆಂಟ್ ಮಾಡಿ ನಾವು ಸಬ್ಮಿಟ್ ಮಾಡಿದ್ದೀವಿ. ಸೊ ಅದೆಲ್ಲ ನೆಕ್ಸ್ಟ್ ವರ್ಕ್ ಏನಂತ, ಯಾವುದೇ ಕೆಲಸ ಕೊಟ್ರೂ ಮಾಡಬೇಕು. ಎಸ್ ಬಿ ಒದಲ್ಲಿ ವರ್ಕ್ ಕೊಟ್ಟರೆ ಮಾಡಬೇಕು, ಸಿಂಪಲ್ಲಾಗಿ ಹೇಳಿದ್ದಾರೆ. ಅದನ್ನು ಓಕೆ ನಾನು ಮಾಡ್ತೀನಿ, ಅದನ್ನು ನಾನು ಕ್ಲಿಕ್ ಮಾಡಿದ್ದೀನಿ ಟೀಮ್ ಮೆಂಬರ್ಸ್. ಸೊ 10th ಪಾಯಿಂಟು, ಎಸ್ ಬಿ ಒ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಮೇನ್ ಥಿಂಗು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾನು ಅಕ್ಸೆಪ್ಟ್ ಮಾಡ್ತೀನಿ, ನಾನು ಫಾಲೋ ಮಾಡ್ತೀನಿ. ಖಂಡಿತ ಎಲ್ಲ ಕಂಪ್ನಿಯಲ್ಲೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರ್ತವೆ. ಸೊ ಅದೇ ಥರನೇ ಎಸ್ ಬಿ ಒನು ಇವಾಗ ಪ್ರೈವೇಟ್ ಲಿಮಿಟೆಡ್ ಆಗಿರೋದಕ್ಕೋಸ್ಕರ, ಸೊ ಇದು ಒಂದು ಕಂಪನಿ, ಇದು ಲೀಗಲ್ ಕಂಪನಿ, ಫ್ರಾಡ್ ಕಂಪನಿ ಅಲ್ಲ. ಎಲ್ಲರೂ ತಿಳ್ಕೊಂಡಿದ್ದೀರಲ್ಲ ಫ್ರಾಡ್ ಕಂಪನಿ ಅಂತ. ಫ್ರಾಡ್ ಕಂಪನಿ ಅಲ್ಲ, ಲೀಗಲ್ ಕಂಪನಿ. ಇದು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾನು ಫಾಲೋ ಮಾಡ್ತೀನಿ. ನಾನು ಫಾಲೋ ಮಾಡ್ತೀನಿ, ಕ್ಲಿಕ್ ಮಾಡ್ಕೋಬೇಕು. ಸೊ 11th ಪಾಯಿಂಟು, ಇಫ್ ಯು ವಾಂಟ್ ಟು ವಿಸಿಟ್ ಎಸ್ ಬಿ ಒ ಆಫೀಸ್, ನೀವು ಎಸ್ ಬಿ ಒ ಆಫೀಸ್ನ ವಿಸಿಟ್ ಮಾಡಬೇಕಂತಂದರೆ ಫಸ್ಟ್ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡಾದಮೇಲೆ ನೀವು ಇಮೇಲಲ್ಲಿ ನಿಮಗೆ ಸಿಗುತ್ತೆ. ನೀವೊಂದು ಕಾಲ್ ಮಾಡಿ ಅವ್ರಿಗೆ ಕೇಳಿ ಅಪಾಯಿಂಟ್ಮೆಂಟ್ ತೊಗೊಂಡು ನಿಮ್ಮ ಇಮೇಲಲ್ಲಿ ನಿಮಗೆ ರಿಪ್ಲೈ ಬರುತ್ತೆ. ಇಮೇಲ್ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಈ sbotvm@gmail.com ಇಂದ ನಿಮಗೆ ಮೇಲ್ ಬರುತ್ತೆ. ಆ ಮೇಲಲ್ಲಿ ಇರೋದು ನೀವು ಪ್ರಿಂಟೌಟ್ ತೊಗೊಂಡು ಅದನ್ನು ಕೈಯಲ್ಲೇ ತೊಗೊಂಡೋಗಿ ಅಲ್ಲಿ ಆಫೀಸಲ್ಲಿ ಹೋಗಿ ಮೀಟ್ ಮಾಡಬೇಕು. ಅದನ್ನು ತೋರಿಸಿದ್ರೇ ಆಫೀಸ್ ಒಳಗಡೆ ನಿಮ್ಮನ್ನು ಬಿಡೋದು ಟೀಮ್ ಮೆಂಬರ್ಸ್. ಸೊ ನಾನು ಅದೇ ಥರ ಮಾಡ್ತೀನಿ ನೆಕ್ಸ್ಟ್ ಟೈಮಿಂದ. ಸೊ 12th ಪಾಯಿಂಟು, ನಾನು ಯಾವುದು ಮಿಸ್ಯೂಸ್ ಮಾಡಲ್ಲ ಅಂದರೆ ಟೀಮ್ ಮೆಂಬರ್ಸ್ನ ತುಂಬ ಜನ ಮಿಸ್ಯೂಸ್ ಮಾಡ್ತಾಯಿದ್ದಾರೆ, ದುಡ್ಡು ಕೇಳೋದು. ಯಾಕಂದರೆ ಈ ಟೆಲಿಗ್ರಾಮ್ ಗ್ರೂಪಲ್ಲಿ ಎಲ್ಲ ನಂಬರ್ಸು ಮತ್ತು ಮೆಸೇಜ್ ಮಾಡೋದು, ನಂಬರ್ ಇಲ್ಲ ಅಂದ್ರೂ ಕಾಲ್ ಮಾಡಲ್ಲ ಅಂದ್ರೂ ಮೆಸೇಜ್ ಮಾಡ್ತಾರೆ. ಮೆಸೇಜ್ ಮಾಡಿ ಎಲ್ಲ ಟೀಮ್ ಮೆಂಬರ್ಸ್ನು ಡಿಸ್ಟರ್ಬ್ ಮಾಡ್ತಾಯಿದ್ದಾರೆ. ಗರ್ಲ್ಸ್ ಇದ್ರೂ ಪರವಾಗಿಲ್ಲ, ಬಾಯ್ಸು ಇಬ್ಬರು ಮೆನ್ ಆ್ಯಂಡ್ ವುಮೆನ್ ಇಬ್ರಿಗೂ ಹೇಳ್ತಾ ಇರೋದು, ಎಲ್ಲರೂ ಸ್ವಲ್ಪ
ಮಿಸ್ಯೂಸ್ ಮಾಡೋಣ ಸ್ಟಾಪ್ ಮಾಡಬೇಕು. ಆ ಮಿಸ್ಯೂಸ್ ಮಾಡಿದ್ರೆ ಕೋವರ್ಕರ್ಸ್ ಮೇಲೆ ಪರ್ಸ್ನಲ್ ರೀಸನ್ಸು ಏನಾರು ಹೇಳ್ಕೊಂಡು ದುಡ್ಡು ಕೇಳೋದು ಇದೆಲ್ಲ ಮಾಡೋಕ್ಕೆ ಹೋಗಬಾರ್ದು ಅಂತ. ಓಕೆ, ನಾನು ಮಾಡಲ್ಲ ಅಂತ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. 13 ಪಾಯಿಂಟ್ಸ್ ಬಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಆಲ್ SBO ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ನಾವು ಆಕ್ಸೆಪ್ಟ್ ಮಾಡಿ ಫಾಲೋ ಮಾಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಯಾವ ವೈಲೇಷನ್ಸು ಮಾಡೋದಿಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಾವು ಆಕ್ಸೆಪ್ಟ್ ಮಾಡ್ತಾಯಿದ್ದೀವಿ ಅಂತ ನಾನು ಆಕ್ಸೆಪ್ಟ್ ಮಾಡಿದ್ದೀನಿ SBO ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಸೊ ಲಾಸ್ಟ್ ಪಾಯಿಂಟು ತುಂಬ ಮುಖ್ಯ. ಮೈಸೆಲ್ಫ್ ಐ ಹ್ಯಾವ್ ಸೀನ್ ಆಲ್ ಪಾಯಿಂಟ್ಸ್. ಎಲ್ಲ ಪಾಯಿಂಟ್ಸು ನಾನು ನೋಡಿದ್ದೀನಿ. ಎಲ್ಲ 13 ಪಾಯಿಂಟ್ಸ್ ನಾನು ನೋಡಿ ನಾನು ಕ್ಲಿಕ್ ಮಾಡಿದ್ದೀನಿ. ಈ 14 ಪಾಯಿಂಟ್ಸು ಅಬೋವ್ ಎಲ್ಲ ಕಂಡೀಷನ್ಸು ನಾನು ಕ್ಲಿಯರಾಗಿ ನಮ್ಮ ಮೈಂಡ್ ಯಾರೂ ನನಗೆ ಡಿಸ್ಟರ್ಬ್ ಮಾಡಲಿಲ್ಲ, ನಾನು ಮಾಡ್ತಾಯಿದ್ದೀನಿ ಅಂತ ನಾನು ನನ್ನ ಓನ್ ಡಿಸಿಷನ್ನಿಂದ ನಾನು ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಟೀಮ್ ಮೆಂಬರ್ಸ್ ಎಸ್, ನಾನು ಕ್ಲಿಕ್ ಮಾಡಿದ್ದೀನಿ. ಇವಾಗ ರಿಜೆಕ್ಟ್ ಹೋಯಿತು, ಅಕ್ಸೆಪ್ಟ್ ಮಾತ್ರ ಕಾಣಿಸ್ತಿದೆ ನೋಡಿ ಟೀಮ್ ಮೆಂಬರ್ಸ್. ಬರೀ ಅಕ್ಸೆಪ್ಟ್ ಮಾತ್ರ ಎನೇಬಲ್ ಆಗಿದೆ, ರಿಜೆಕ್ಟ್ ಹೋಗ್ಬಿಡ್ತು. ಬಿಕಾಸ್ ನಾನು ಎಲ್ಲ ಆಪ್ಷನ್ನು ಕ್ಲಿಕ್ ಮಾಡಿದ್ದೀನಿ ಕರೆಕ್ಟಾಗಿ. ಈ ರಿಜೆಕ್ಟ್ ಮಾಡಬೇಕು, ನಾನು ಆಚೆ ಹೋಗಬೇಕು ಅನ್ನೋರು ನೀವು ಯಾವ ಆಪ್ಷನ್ನು ಕ್ಲಿಕ್ ಮಾಡಬೇಡಿ, ಇಮಿಡಿಯೇಟಾಗಿ ನೀವು ರಿಜೆಕ್ಟ್ನ ಪ್ರೆಸ್ ಮಾಡಿದ್ರೆ ನೀವು ಹೋಗ್ಬಿಡ್ತೀರ. ಸೊ ನಾನಿವಾಗ ಅಕ್ಸೆಪ್ಟ್ ಕೊಡ್ತಾಯಿದ್ದೀನಿ. ಸಕ್ಸಸ್ಫುಲ್ಲಿ ಸಬ್ಮಿಟೆಡ್ ಅಂತ ಬಂದ್ಬಿಡ್ತು. ವೆಲ್ಕಮ್ ಟು ದ ಫ್ಯಾಮಿಲಿ. ದ ಸ್ಟ್ರೆಂತ್ ಆಫ್ ದ ಟೀಮ್ ಇಸ್ ಈಚ್ ಇಂಡಿವಿಜುವಲ್ ಮೆಂಬರ್. ದ ಸ್ಟ್ರೆಂತ್ ಆಫ್ ಈಚ್ ಮೆಂಬರ್ ಈಸ್ ದ ಟೀಮ್. ಫಿಲ್ ಜಾಕ್ಸನ್ ಅನ್ನೋರು ಹೇಳಿರೋದು. ಟೀಮ್ ಮೆಂಬರ್ಸ್ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಒಂದೊಂದು ಪಾಯಿಂಟು ಕ್ಲಿಯರಾಗಿ ಕೇಳಿಸ್ಕೊಂಡು ಅದನ್ನು ಫಾಲೋ ಮಾಡಿ. ಸೊ ಬೈ ಮಿಸ್ಟೇಕು ರಿಜೆಕ್ಟ್ ಆಪ್ಷನ್ನ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ರಿಜೆಕ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಹೋಯ್ತು, ಖಂಡಿತವಾಗ್ಲೂ ನೀವು ಮತ್ತೆ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಕ್ಲಿಯರಾಗಿ ಸ್ವಲ್ಪ ಯೋಚನೆ ಮಾಡಿ ಕ್ಲಿಕ್ ಮಾಡಿ ಟೀಮ್ ಮೆಂಬರ್ಸ್. ಟೇಕ್ ಯುವರ್ ಓನ್ ಡಿಸಿಷನ್. ಯಾರು ಏನು ನಿಮಗೆ ಪ್ರೆಷರ್ ಕೊಡಲ್ಲ, ನಿಮ್ಮ ಇಷ್ಟ. SBOದಲ್ಲಿ ಕಂಟಿನ್ಯೂ ಮಾಡ್ತೀರಾ, ಇಲ್ಲ SBOದಲ್ಲಿ ಕಂಟಿನ್ಯೂ ಮಾಡಲ್ಲ. ನೀವು ರೀಫಂಡ್ ಮತ್ತು ನಿಮ್ಮ ವರ್ಕಿಂಗ್ ಅಮೌಂಟು ಮತ್ತು ಇನ್ವೆಸ್ಟ್ ಎಷ್ಟು ಕೊಟ್ಟಿದ್ದೀರಾ ಜಾಯ್ನಿಂಗ್ ಅಮೌಂಟು, ವರ್ಕಿಂಗ್ ಅಮೌಂಟ್ ಆ್ಯಂಡ್ ಜಾಯ್ನಿಂಗ್ ಅಮೌಂಟು ಎರಡೂ ನಿಮಗೆ ರೀಫಂಡ್ ಆಗುತ್ತೆ ವಿತಿನ್ 60 ಡೇಸ್. 60 ವರ್ಕಿಂಗ್ ಡೇಸ್ ಅಲ್ಲ, 60 ಡೇಸಲ್ಲಿ 2 ಮಂತ್ಸಲ್ಲಿ ನಿಮಗೆ ರೀಫಂಡ್ ಆಗಿಬಿಡುತ್ತೆ. ಅದು ನಿಮ್ಮ ಮೇಲ್ಗೆ ಕನ್ಫರ್ಮೇಷನ್ ಮೇಲು ಬರುತ್ತೆ. ಸೊ ಟೀಮ್ ಮೆಂಬರ್ಸ್ ಕ್ಲಿಯರಾಗಿ ಯೋಚನೆ ಮಾಡಿ ಕ್ಲಿಕ್ ಮಾಡಿ, ಏನೇ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸನಿಂಗ್ ಮೈ ಆಡಿಯೋ ಆ್ಯಂಡ್ ಸೀಯಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.